ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ತರದ ಒಂದು ಪೌಚ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ನೀವು ನೋಡ್ತಿರುವಂತೆ ಇದು ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಒಳಗಡೆ ನಮ್ಗೆ ಸಿಕ್ಕಾಪಟ್ಟೆ ಜಾಗ ಇದೆ. ಇದನ್ನ ಒಂದು ಮೆಡಿಕಲ್ ಕಿಟ್ ಆಗಿ ಕೂಡ ಬಳಸಬಹುದು, ಮೇಕಪ್ ಕಿಟ್ ಆಗಿ ಕೂಡ ಬಳಸಬಹುದು. ಹೀಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನೀವು ಬಿಗಿನರ್ಸ್ ಆದ್ರೂ ಕೂಡ ಇದನ್ನ ಆರಾಮಾಗಿ ಹೊಲಿಬಹುದು. ಇದಕ್ಕೆ ಬೇಕಾಗಿರೋದು ಒಂದು ಚಿಕ್ಕ ಪೀಸ್ ಬಟ್ಟೆ ಅಷ್ಟೇನೆ. ಸೊ ಚೆನ್ನಾಗಿರುವಂತ ಯಾವ್ದಾದ್ರು ಒಳ್ಳೆ ಫ್ಯಾಬ್ರಿಕ್ ಇದ್ರೆ ನಿಮ್ ಹತ್ರ, ನೀವು ಅದನ್ನ ಈ ತರದ ಒಂದು ಪೌಚ್ ಮಾಡಿ ಇಟ್ಕೊಳ್ಬಹುದು. ಈಸಿ ಆಗಿರುತ್ತೆ, ಮತ್ತೆ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬಾನೇ ಐಡಿಯಲ್ ಆಗಿರುವಂತದ್ದು ಇದು. ಹಾಗಾದ್ರೆ ಇದನ್ನ ಹೇಗೆ ಹೊಲಿಯೋದು ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಪ್ರಿಂಟೆಡ್ ಬಟ್ಟೆಯನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನೇ ನೀವು ಯೂಸ್ ಮಾಡಬಹುದು. ಹಾಗೆ ಇದಕ್ಕೆ ನಾನು ಕ್ವಿಲ್ಟ್ ಮಾಡೋದಕ್ಕೆ ಮಧ್ಯದಲ್ಲಿ ಸ್ಪಾಂಜ್ ಹಾಕೊಳ್ತಾ ಇದೀನಿ. ಸ್ಪಾಂಜು ಕಟ್ ಪೀಸಸ್ ಇತ್ತು ನನ್ನ ಹತ್ರ, ಅದನ್ನೇ ಹೀಗೆ ಇಟ್ಕೊಂತಾ ಇದೀನಿ. ನಿಮ್ಮ ಹತ್ರ ಉದ್ದ ದೊಡ್ಡ ಸ್ಪಾಂಜ್ ಇದ್ರೆ ಅದನ್ನೇ ತಗೊಳ್ಬಹುದು, ಇಲ್ಲದೆ ಇದ್ರೆ ರೈಸ್ ಬ್ಯಾಗ್ ಕೂಡ ಬಳಸಬಹುದು. ಇದರ ಮೇಲೆ ಒಂದು ಲೈನಿಂಗ್ ಬಟ್ಟೆಯನ್ನ ಈ ಪ್ರಕಾರವಾಗಿ ನಾನು ಇಟ್ಕೊಂಡು ಇದನ್ನ ಕ್ವಿಲ್ಟ್ ಮಾಡಿ ಜೋಡಿಸ್ಕೊಳ್ತೀನಿ. ನೀವು ಬೇಕಾದ್ರೆ ಪಿನ್ ಅನ್ನ ಹಾಕೊಳ್ಬಹುದು, ಸ್ಪಾಂಜ್ ಎಲ್ಲ ಸರಿಯೋದಿಲ್ಲ, ಅದಕ್ಕೋಸ್ಕರ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನಾನು ಕ್ವಿಲ್ಟ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದರನ್ನ ನಾವು ಪೌಚ್ ಆಗಿ ಕನ್ವರ್ಟ್ ಮಾಡ್ಬೇಕು. ಸೊ ಇಷ್ಟೇನೆ, ಸಿಂಪಲ್ ಬೇಕಾಗಿರುವಂತ ಬಟ್ಟೆ. ಇದಕ್ಕೆ ಯಾವುದೇ ಕಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೇ ಒಂದು ಎಂಟೈರ್ ಪೀಸ್ ಅನ್ನ ನಾವು ಹೊಲಿತಾ ಇದ್ದೀವಿ. ಇದರ ಅಗಲ 12.5 ಇಂಚ್ ಇದೆ, ಹಾಗೆ ಉದ್ದ 18.5 ಇಂಚ್ ಇದೆ. ಒಂದ್ ಸ್ವಲ್ಪ 2 ಇಂಚ್ ದೊಡ್ಡ ತಗೊಂಡ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಪೌಚ್ ಆಗತ್ತೆ ನಿಮ್ಗೆ. ಆತರ ನೀವು ಆಲ್ಟರ್ ಮಾಡ್ಕೊಳ್ಬಹುದು. ನಾನು ಯಾವುದೇ ಪೌಚ್ ಅನ್ನ ತೋರಿಸಿದಾಗ 2 ಇಂಚ್ ಹೆಚ್ಚಿಗೆ ತಗೊಂಡ್ರೆ ಆಯ್ತು. ಇದಾದ್ಮೇಲೆ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡೋದಕ್ಕೆ ಜಿಪ್ ಅನ್ನ ತಗೊಂಡಿದ್ದೀನಿ. ಸೊ ಜಿಪ್ ಅಟ್ಯಾಚ್ ಮಾಡೋದ್ರ ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಒಂದ್ ಕಡೆ ನಾನು ಸ್ಟಿಚ್ ಅನ್ನ ಮಾಡ್ಕೊಂಡು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಭಾಗಕ್ಕೂ ಇದೇ ರೀತಿಯಾಗಿ ನಾವು ಜಿಪ್ ಅನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಜಿಪ್ ಅನ್ನ ಈ ತರ ಸಪರೇಟ್ ಮಾಡ್ಕೊಳ್ತೀನಿ, ಸೊ ದಟ್ ನಮ್ಗೆ ಹೊಲಿಯೋದಕ್ಕೆ ಈಸಿ ಆಗತ್ತೆ. ಜಿಪ್ ಅಟ್ಯಾಚ್ ಮಾಡೋದು ಅಷ್ಟೇ ತುಂಬಾನೇ ಈಸಿ ಇರುತ್ತೆ. 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಹೊಲಿತೀರಾ. ಸೊ ಈ ತರ ಒಂದ್ ಕಡೆ ಆಯ್ತು. ಇವಾಗ ನೆಕ್ಸ್ಟ್ ಅದನ್ನೇ ಪ್ರೆಸ್ ಸ್ಟಿಚ್ ಮಾಡಿ ಹೊಲ್ಕೊಂಡ್ರೆ ಆಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ಇವಾಗ 2 ಕಡೆಗೂ ನಾನು ಜಿಪ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಈ ತರ ಕರೆಕ್ಟ್ ಆಗಿ ಪ್ರೆಸ್ ಮಾಡಿ ಮಧ್ಯಕ್ಕೆ ಕರೆಕ್ಟ್ ಆಗಿ ಪ್ರೆಸ್ ಮಾಡಬೇಕು. ಎಕ್ಸ್ಟ್ರಾ ಜಿಪ್ ಎಲ್ಲ ಇದ್ದಿದ್ದನ್ನ ತೆಗಿಬೇಕು. ಸೊ ಇವಾಗ ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. 2 ಕಡೆಗೂ ಈ ತರ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ತೆಕ್ಕೊಳ್ಬೇಕು. ಸೊ ಈಗ ಸೆಂಟರ್ ಅನ್ನ ತೆಕ್ಕೊಂಡಿದ್ದಾಯ್ತಲ್ವಾ, ಹಿಂದ್ಗಡೆ ಮತ್ತೆ ಮೇಲ್ಗಡೆ ಮತ್ತೆ ಕೆಳಗಡೆ 2 ಕಡೆನು. ಸೊ ನಾನಿಲ್ಲಿ ಹೇಗ್ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಆ ಜಾಗಕ್ಕೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅಲ್ಲಿ ತನಕ ಮಾತ್ರ, ಸುಮಾರು 1 ಇಂಚ್ ಆಗುವಷ್ಟು ಉದ್ದಕ್ಕೆ ಈ ತರ ಸ್ಟಿಚ್ ಅನ್ನ ಹಾಕೊಳ್ಬೇಕು 2 ಕಡೆಗೂ. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇದೇ ತರ ಇನ್ನೊಂದು ಭಾಗಕ್ಕೂ ನಾನು ಹಾಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಇವಾಗ ಏನ್ ಮಾಡ್ಬೇಕಂದ್ರೆ ಈ ತರ ಅಗಲ ಮಾಡ್ಬೇಕು ಇಲ್ಲಿ. ಸೊ ಅಲ್ಲಿ 2 ಕಡೆ ಈ ತರ ಅಗಲ ಮಾಡ್ಕೊಳ್ಬೇಕು. ಈ ತರ ಆಗತ್ತೆ, ಕಾಣಿಸ್ತಿದೆ ಅನ್ಕೊಳ್ತೀನಿ ಇಲ್ಲಿ ವಿಡಿಯೋದಲ್ಲಿ. ಸೊ ಹೀಗೆ ಇದನ್ನ ಹಿಡಿಬೇಕು. ನೋಡಿ ಇದು ಈ ತರ ಆಗತ್ತೆ. ಈಗ 2 ಕಡೆಗೂ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಡಬಲ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇವಾಗ ನಾನು ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. 2 ಕಡೆಗೂ ಸ್ಟಿಚ್ ಹಾಕಿದ್ದಾಯ್ತು. ಇವಾಗ ನಾನು ಇದನ್ನ ಪೈಪಿಂಗ್ ಇಂದ ಫಿನಿಶ್ ಮಾಡ್ಕೊಳ್ತೀನಿ. ಮೇನ್ ಬಟ್ಟೆನೆ ಇತ್ತು, ಒಂದ್ ಸಣ್ಣ ಪೀಸ್ ಅನ್ನ ತಗೊಂಡು
ಪೈಪಿಂಗ್ ಅನ್ನ ಮಾಡ್ಕೊಳ್ತೀನಿ. ಪೈಪಿಂಗ್ ಮಾಡೋದ್ರ ಬಗ್ಗೆನೂ ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ. ನೋಡಿ ಇವಾಗ ಇಲ್ಲಿ ಈ ತರ ಪೈಪಿಂಗ್ ಮಾಡಿ ಒಂದ್ ಸೈಡ್ ಅನ್ನ ಫಿನಿಶ್ ಮಾಡಿದೆ. ಇದೇ ರೀತಿಯಾಗಿ ಇನ್ನೊಂದ್ ಸೈಡ್ ಕೂಡ ಫಿನಿಶ್ ಮಾಡ್ತೀನಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಯಾವುದೇ ದಾರ ಸ್ಪಂಜು ಏನು ಎದ್ದು ಬರೋದಿಲ್ಲ. ಇನ್ಸೈಡ್ ಅಂಡ್ ಔಟ್ ನೀಟಾಗಿ ಕಾಣಿಸುತ್ತೆ ಪೌಚ್. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ತುಂಬಾನೇ ಈಸಿ ಹೊಲಿಯೋದು. ಯಾವುದೇ ಒಂದು ಮೇನ್ ಪೀಸ್ ಇದ್ರೆ ಸಾಕು ನಿಮ್ಗೆ, ಯಾವುದೇ ಕಟ್ಟಿಂಗ್ ಇರುವುದಿಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಸಾಕಷ್ಟು ಐಟಮ್ಸ್ ಇದರಲ್ಲಿ ಆರಾಮಾಗಿ ಹಿಡಿಯುತ್ತೆ. ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ. ಟ್ರಾವೆಲ್ ಮಾಡೋದಕ್ಕೆಲ್ಲ ತುಂಬಾನೇ ಐಡಿಯಲ್ ಆಗಿರುವಂತ ಪೌಚ್ ಇದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಅನ್ನೋದನ್ನ ನನಗೆ ತಿಳಿಸೋದಕ್ಕೆ ನೀವು ಒಂದು ಪುಟ್ಟ ಲೈಕ್ ಮಾಡಬೇಕು ಅಷ್ಟೇನೆ. ಚಾನಲ್ಗೆ ಹೊಸವಾಗಿದ್ದಲ್ಲಿ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ಹೊಸ ಯೂಸ್ಫುಲ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.